ಇನ್ಸ್ಟಂಟಾಗಿ ಪುಳಿಯೋಗರೆ ಪೌಡರ್ನ ಮನೆಯಲ್ಲೇ ಸಖತ್ ಟೇಸ್ಟಿಯಾಗಿ ಹಾಗೆ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ನೀವೊಂದು ಸರಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮೊದಲಿಗೆ ಪುಳಿಯೋಗರೆ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಪ್ಯಾನ್ಗೆ 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಜೊತೆಗೆ 3 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳು, ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಇವೆಷ್ಟನ್ನು ಹಾಕ್ಕೊಂಡು ಸ್ಟವ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಎಣ್ಣೆ ಏನೂ ಹಾಕೋದು ಬೇಡ, ಡ್ರೈಯಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ 1-2 ನಿಮಿಷ ಹುರ್ಕೊಂಡು ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಹುರ್ಕೊಳ್ಬೇಕು. ಹುರಿಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ, ಲೈಟಾಗಿ ಗೋಲ್ಡ್ ಕಲರ್ ಥರ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಘಮ ಘಮ ಅನ್ನತ್ತೆ ನೋಡಿ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡು ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಈ ರೀತಿ ಹುರಿದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಡೋಣ. ಈಗ ಇದು ಆರಷ್ಟರಲ್ಲಿ ಮತ್ತೆ ಅದೇ ಪ್ಯಾನ್ಗೆ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಏನಿಲ್ಲ ಅಂದರೂ ಸುಮಾರು ಒಂದು 50 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿ ಇದನ್ನು ಅಷ್ಟೇ ಜಸ್ಟ್ ಒಂದು 2-3 ನಿಮಿಷ ಬಿಸಿ ಮಾಡ್ಕೊಳ್ಬೇಕು ಅಷ್ಟೇ. ತುಂಬಾ ಹುರಿಬಾರ್ದು, ಯಾಕಂದರೆ ಕಪ್ಪಾದರೆ ಪೌಡರು ಕಪ್ಪಾಗ್ಬಿಡುತ್ತೆ. ಹಾಗಾಗಿ ನೋಡಿ ಇದನ್ನು ಜಸ್ಟ್ ಬಿಸಿ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ. ಹಾಗೆ ಮತ್ತು ಅದೇ ಪ್ಯಾನ್ಗೆ ಒಂದು 25-30 ಒಣಮೆಣ್ಸಿನ್ಕಾಯಿ, ಖಾರ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಅದನ್ನು ಸಹ ಒಂದು 2-3 ನಿಮಿಷ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕೈಗೆ ಎತ್ಕೊಂಡಾಗ ಜಸ್ಟ್ ಬಿಸಿ ಆದರೆ ಸಾಕು. ಈಗ ಇದನ್ನು ಸ್ಟವ್ನ ಆಫ್ ಮಾಡಿ ಅದನ್ನು ಸಹ ಒಂದು ತಟ್ಟೆಗೆ ಹಾಕಿ ಆರೋದಕ್ಕೆ ಇಡಬೇಕು. ಇವೆಲ್ಲ ಪದಾರ್ಥನೂ ಅಷ್ಟೇ ಹುರಿದ ಮೇಲೆ ಚೆನ್ನಾಗಿ ಆರಬೇಕು. ನೋಡಿ ಈಗ ಹಾರಕ್ಕಿಟ್ಟಿದ್ದೆ ಅಲ್ವಾ, ಅದು ಸಹ ತಣ್ಣಗಾಗಿದೆ. ಇದಿಷ್ಟು ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನು ಫಸ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಏನು ಹುರಿದಿಟ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಜಾರಿಗೆ ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಹಾಗಂತ ಹೇಳಿ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಡಿ, ತರಿಯಾಗಿದ್ದರೆ ಸಾಕು. ಈಗ ಇದಕ್ಕೆ ಆಗಲೇ ನಾವು ಹುರಿದಿಟ್ಕೊಂಡಿದ್ವಲ್ಲ ಕಾಳು ಮತ್ತು ಬೇಳೆ ಇದೆಲ್ಲನೂ, ಇದನ್ನು ಸಹ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಮಿಕ್ಸಿಗೆ ಎಷ್ಟು ಇಡಿಸುತ್ತೋ ಆ ರೀತಿ ಒಂದು 2-3 ಸರಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು, ಜಾರ್ಗೆ ಆಗಿಬಿಡುತ್ತೆ. ಮತ್ತು ಪೌಡರ್ನ ನೋಡಿ ಈ ರೀತಿ ತರಿಯಾಗಿ ಮಾಡ್ಕೊಳ್ಬೇಕು, ಆವಾಗಲೇ ಚೆನ್ನಾಗಿರೋದು. ತಿನ್ನಬೇಕಾದ್ರೆ ಸಣ್ಣ ಪೀಸಸ್ ಆಗಿ ಸಿಗುತ್ತಲ್ಲ ಪುಳಿಯೋಗರೆಯಲ್ಲಿ, ಅದ್ರ ಫ್ಲೇವರೇ ಚೆಂದ. ಹಾಗಾಗಿ ತುಂಬಾ ಸ್ಮೂತಾಗಿ ಪೌಡ್ರ್, ನೈಸಾಗಿ ಪೌಡ್ರ್ ಮಾಡಿಬಿಟ್ರೆ ಮಿಕ್ಸಿ ಜಾರ್ಗೂ ಸಹ ಅಂಟ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಈ ರೀತಿ ತರಿಯಾಗಿದ್ದರೆ ಸಖತ್ ಟೇಸ್ಟಿಯಾಗಿರೋ ಪುಳಿಯೋಗರೆ ಪೌಡರ್ ರೆಡಿ. ನೀವು ಇದನ್ನು ಎಷ್ಟು ದಿವಸ ಇಟ್ಟರು ಹಾಳಾಗಲ್ಲ, ಯಾಕೆ ಅಂದರೆ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಿರಲ್ಲಲ್ವ. ಹಾಗಾಗಿ ತುಂಬಾ ಚೆನ್ನಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಟೇಸ್ಟಿಯಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ, ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡ್ತೀರಾ ಅಲ್ವಾ. ಥ್ಯಾಂಕ್ ಯು.